ಸೊ ಫಸ್ಟ್ ಆಫ್ ಆಲ್ ಈ ರೋಡಲ್ಲಿ ಯಾರೂ ಈ ಟೈಮಲ್ಲಿ ಹೋಗಲ್ಲ, ಯಾಕಂದರೆ ನಮ್ಮಲ್ಲಿ ಹುಲಿ ಬೇರೆ ಬಂದಿದೆ. ಆದರೆ ನಾನಿವತ್ತು ಹೋಗ್ತಾಯಿದ್ದೀನಿ. ಸೊ ಯಾರಿಲ್ಲ, ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ಸೊ ಸ್ವಲ್ಪ ರಿಸ್ಕಿನೇ. ಊರು ಮಂಡೆ ಲೈಸ ನೀರಿನಲ್ಲಿ ಬಾತುಕೋಳಿ ದಾಸವಾಳದೊಂದು ಗಿಡ ಇದೆ, ಇನ್ನು ಆ ಥರ ತುಂಬ ಗಿಡ ಇದೆ. ಸೊ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ನಾನು ಇವತ್ತು 7 ಗಂಟೆಗಿಂತ ಮುಂಚೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೇ ಫಸ್ಟ್ ಟೈಮ್ ನೋಡ್ಕೊತೀನಿ ಈ ಥರ. ಸೊ ಬೆಳಿಗ್ಗೆ ಹೆಂಗಿದೆ ನಿಮಗೆ ಅಷ್ಟೇನು ಗೊತ್ತಾಗಲ್ಲ ಬಿಡಿ, ಎಲ್ಲ ವ್ಲಾಗಲ್ಲಿ ನಾನು ಇದೇ ಹೇಳ್ತೀನಿ, ನಿಮ್ಗೆ ಅಷ್ಟೇನು ಗೊತ್ತಾಗಲ್ಲ ಅಷ್ಟೇನು ಗೊತ್ತಾಗಲ್ಲ ಅಂತ. ಸೊ ಇವಾಗ ಸನ್ರೈಸ್ ಆಗೋದು ಸಿಗಲ್ಲ, ಯಾಕಂದರೆ ಇದು ಸಮ್ಮರ್ ಟೈಮ್ ಆಗಿದ್ರೆ ಒಳ್ಳೆ ಚೆನ್ನಾಗಿ ಸನ್ರೈಸ್ ಸಿಗ್ತಿತ್ತು, ಅದನ್ನು ಬೇಕಾದರೆ ಟೈಮ್ ಲ್ಯಾಪ್ಸಲ್ಲಿ ತೋರಿಸ್ಬೋದಿತ್ತು. ಸೊ ಈ ಥರ ಇದೆ ನೋಡಿ ಇವಾಗ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬರ್ತೀನಿ, ಇವಾಗಷ್ಟೇ ಎದ್ದಿರೋದು ನಾನು. ಅಂದರೆ ಬೆಡ್ಡಲ್ಲಿ ಎದ್ದಿರ್ತೀನಿ, ಅಂದರೆ ಎದ್ದು ಹಂಗೆ ಕೂತ್ಕೊಂಡಿರ್ತೀನಿ, ನಾನು ಬೆಡ್ಡಿಂದ ಎದ್ದಿರಲ್ಲ ಅಷ್ಟೇ, ಎದ್ದು ಹೊರಗಡೆ ಬಂದಿರಲ್ಲ. ಏನು ಹೇಳ್ತಾಯಿದ್ದೀನಿ ನಿಮಗೂ ಕನ್ಫ್ಯೂಷನು. ಸೊ ಫ್ರೆಶ್ ಅಪ್ ಆಗಿ ಬಂದು ನಾವು ಹೊರಗಡೆ ಹೋಗೋಣ, ಅಂದರೆ ರೋಡ್ವರೆಗೂ ಹೋಗಿ ಬರೋಣ. ಇವಾಗ ಕಾಲೇಜ್ ಹೊರಟಿದ್ದು ಆನ್ ಮಾಡೋ ವಿಡಿಯೋ ಆನಲ್ಲೇ ಇದೆ ನೋಡಿ. ಕಾಲೇಜ್ ಲವರ್ ಇಂತಾಯ್ತು ಅಂತ ಹೇಳಿ ಅಮ್ಮ. ಇಂಥದ್ದೇನು ಎದ್ದೇಳ್ತು ಚಾಯ್ ಕೊಡ್ತೀನಿ. ಮಗು ಎಷ್ಟು ವಯಸ್ಸದು? 6 ವಯಸ್ಸು. 6? ಬಿಟ್ರೆ 6 ವರ್ಷ ಏನಿಲ್ಲ. ಎಂತ ಕಾಲೇಜ್ ಪ್ರಾಕ್ಟೀಸ್? ಎಂತ ಪ್ರಾಕ್ಟೀಸ್? ಓಕೆ, ಜೂನಿಯರ್ ಇಂಡಿಯಾ ಸೆಲೆಕ್ಟ್ ಆಗುವ ಅಂತ ನಾಡಿದೊಂದು ಸೆಲೆಕ್ಷನ್ ಇದೆ, ಅದಕ್ಕೆ. ಎಲ್ಲಿ? ಪೊನ್ನಂಪೆಟ್ಟೂರು. ಸೆಲೆಕ್ಟ್ ಆದರೆ ಎಲ್ಲರಿಗೆ ಪಾರ್ಟಿ ಕೊಡ್ಸೋ, ನಮ್ಮ ಸಬ್ಸ್ಕ್ರೈಬರ್ಸಿಗೆ. 110 ಜನ ಇದಾರಲ್ಲ, ಫುಲ್ ಪಾರ್ಟಿ. 110 ಜನರಿಗೆ ಇದು ಕೊಟ್ಟರೆ ಸಾಕು, ಡೈರಿ ಮಿಲ್ಕ್. ಎಂತ ಮಗ ಬಂದಿಲ್ಲ, ಯಾವ ಮಗ? ಬಸ್ಸು ಇಲ್ವಾ ಅಂತ. ನನ್ನ ಮಗ ಚಿಕ್ಕವನು. ಅದಕ್ಕೆ ಹೋಗಿ ಬರ್ತೀನಿ ಮೂಲೆ ಅಂಗಡಿಗೆ ಅಂತ. ಆನೆ ನರಿಗಳೆಲ್ಲ ಉಂಟಲ್ಲ. ನರಿ ಅಂದರೆ ಹುಲಿ. ಹುಲಿ ಬಂದಿದೆಯಲ್ಲ ನಮ್ಮ ಊರಿಗೆ, ಅದಕ್ಕೆ ಹೋಗಿ ನನ್ನ ಮಗನ ನಾನು ಕರ್ಕೊಂಡು ಬರ್ತೀನಿ. ನೀವು ಇಬ್ಬರಳು ಅಣ್ಣಂದ್ರು ಇದ್ದು ಏನು ಪ್ರಯೋಜನ? ಯಾಕೆ ಹೋಗಿ ಕರ್ಕೊಂಡು ಬರೋದಿಲ್ಲ, ಏನಿಲ್ಲಲ್ಲ. ಕರ್ಕೊಂಡು ಬರೋಕ್ಕೆ ಗಾಡಿ ಇದೆಯಾ? ಗಾಡಿ ಬೇಡ, ಕಾಲಿಲ್ಲ, ದೇವ್ರ ಕಾಲು ಕೊಟ್ಟಿಲ್ವ? ಕಾಲಲ್ಲಿ ಅವನೇ ಬರ್ತಾನೆ. ನಿಮಗೆ ಒಂದು ಪೆನ್ನು ಏನಾದರೂ ತಿನ್ನಲಿಕ್ಕೆ ಬೇಕಾದರೆ ಅವನ್ನ ಕಳಿಸ್ತೀರ ಅಂಗಡಿಗೆ, ಅದಕ್ಕೆ ಅವನು ಬೇಕಲ್ಲ ತಮ್ಮ. ಕಳ್ಸಲ್ಲ, ನನ್ನ ಹತ್ರ ದುಡ್ಡು ಇಲ್ಲ, ನಾನು ಕಳ್ಸೋದು. ಎಷ್ಟು ಸತಿ ಕಳಿಸಿದ್ದೀರಾ? ಹೋಗಿ ಅವನ್ನ ಕರ್ಕೊಂಡು ಬರೋಕ್ಕೆ ನಿಮಗೆ ಗೊತ್ತಿಲ್ಲ. ನೀವೆಲ್ಲೊಂದು ಅಣ್ಣಂದ್ರು. ನಿಮ್ಮದು ಒಂದು ಸೀರೆ ಬೇಕು ನನಗೆ. ಕೊಡ್ತೀನಿ. ಒಂದಲ್ಲ 2. ಅಲ್ಲಿ ಆ ಮರದ ಇದೆಯಲ್ಲ, ಅಲ್ಲಿ ಒಂದು ಜೋಕಾಲಿ ಕಟ್ಟಬೇಕು, ಹಿಂಗೆ ಕಟ್ಬಿಟ್ಟು ಆಟ ಆಡುವ ಅಂತ. ಹುಲಿ ಬಂದು ಹಿಡೀಲಿ ಅಂತ. ಹುಲಿ ತುಂಬಿ ಹೋಗಿದೆ ನಮ್ಮೂರಲ್ಲಿ. ಅದೆಲ್ಲ ಏನಾಗಲ್ಲ, ಬರೀ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ 1 ಗಂಟೆ ಅಲ್ಲಿ ಕೂತ್ಕೊಳ್ಳೋದು. ಕಟ್ಟಾಗಿ ಬಿದ್ದರೆ ನೀನು ಕೆಳಗಿರ್ತೀಯ. ಅದು ನಮ್ಗೆ ಗೊತ್ತಿಲ್ಲ. ಕಟ್ಟಾಗಿ ಬಿದ್ದರೆ ಕೆಳಗೆ ಬೀಳೋದು, ಇನ್ನೆಲ್ಲಿ ಮೇಲೆ ಹೋಗ್ತಾರೆ. ಅಮ್ಮ ಎಂತ ಮಾಡವ? ಯಾರಿಗೆ? ನನ್ನ ಮಗುಗೆ ಒಂದು ಫೋನ್ ಮಾಡು. ಯಾಕೆ? ಬೇಗ ಮಾಡು, ಲೇಟ್ ಆಯಿತು. ಬಸ್ ಇಲ್ಲ. ಬಸ್ ಇಲ್ಲಲ್ಲ, ಬಸ್ ಹೋಯ್ತಲ್ಲ. ಬಸ್ ಹೋಯ್ತು, ಇನ್ನು ಬಸ್ ಇಲ್ಲಲ್ಲ ಈ ಕಡೆ. ಮಾಡಿ ಮೂಲೆ ಅಂಗಡಿ ಬಸ್ ಇದೆ. ಅದು ನೀನು ಮಾಡಪ್ಪ ಅನ್ಸತಿ. ತಲೆ ತಿನ್ಬೇಡ. ಅಯ್ಯೋ ಅಯ್ಯೋ ಅಯ್ಯೋ. ಸೊ ಫಸ್ಟ್ ಆಫ್ ಆಲ್ ಈ ರೋಡಲ್ಲಿ ಯಾರೂ ಈ ಟೈಮಲ್ಲಿ ಹೋಗಲ್ಲ, ಯಾಕಂದರೆ ನಮ್ಮಲ್ಲಿ ಹುಲಿ ಬೇರೆ ಬಂದಿದೆ. ಆದರೆ ನಾನಿವತ್ತು ಹೋಗ್ತಾಯಿದ್ದೀನಿ. ಸೊ ಯಾರಿಲ್ಲ, ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ಸೊ ಸ್ವಲ್ಪ ರಿಸ್ಕಿನೇ, ಹೋಗೋಣ ಬನ್ನಿ. ಸೊ ನಿಮಗೆ ವ್ಯೂ ಎಲ್ಲ ಸಿಗುತ್ತೆ, ಆದರೆ ಹುಲಿ ಬಂದಿರುವ ಒಂದು ಸೀನ್ ಉಂಟಲ್ಲ, ಅದೇ ಸ್ವಲ್ಪ ಭಯ. ಅಲ್ಲಿವರೆಗೂ ಟೈಮ್ ಲ್ಯಾಪ್ಸ್ ಹಾಕ್ಬಿಡೋದ ಅಂತಿದ್ದೀನಿ. ಬೇಡ ಬನ್ನಿ, ಟೈಮ್ ಲ್ಯಾಪ್ಸ್ ಹಾಕಿದ್ರೆ ನನ್ನ ವಾಯ್ಸು ಏನಾದರೂ ಆದರೂ ನಿಮಗೆ ಗೊತ್ತಾಗಬೇಕಲ್ಲ.
ಸ್ವಲ್ಪ ರಿಸ್ಕಿ ಏರಿಯಾಸ್, ಬಟ್ ಮಳೆ ಹೊಡೆದು ಬೈ ಮಿಸ್ಸಾಗ ಏನೋ ಹುಲಿ ಎಲ್ಲದು ಬಂತು ಅಂದ್ಕೊಳ್ಳಿ, ನನ್ನ ಸೀನ್ ಮಾತ್ರ ಚೆಂದಾಗುತ್ತೆ. ಹೆವಿ ಕೆಸರಿದೆ, ನನ್ನ ಬೀಳೋ ಸೀನಿದೆ. ಇಲ್ಲಿವರೆಗೆ ಮಾತ್ರ ಸಾಕು ಅನ್ಕೋತೀನಿ, ಇದ್ರ ಮುಂದೆ ಹೋಗೋದು ಬೇಡ ಗುರು. ವಾ ನೋಡಿ ಇಲ್ಲಿ ಹೆಂಗಿದೆ ಅಂತ, ಚೆನ್ನಾಗಿದೆ ವ್ಯೂ. ನಿಮಗೆ ನಾನು ತುಂಬ ಮೇಲೆ ಇದ್ದೀನಿ, ಗೊತ್ತಾಗ್ತಿದೆ ನಿಮಗೆ ಅದು. ಶೀಟ್ ಗುಡುಗು ಸ್ಟಾರ್ಟ್ ಆಯಿತು. ಇವಾಗ ನಾನು ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ಆ ಕಡೆ ಹೋಗ್ಬೋದು, ಬನ್ನಿ ಹೋಗ್ಬಿಡೋಣ. ಇಲ್ಲಿವರೆಗೆ ಬಂದಮೇಲೆ ಇನ್ನು ಆ ಕಡೆ ಹೋಗಿಲ್ಲ ಅಂದರೆ ಹಿಂಗೆ. ಈ ಕಡೆ ನಡೆದು ಹೆಂಗೆ ಮಾಡಿದ್ದಾರೆ ಗುರು ಇದು. ನಾನು ಇವಾಗ ತುಂಬ ದಿನ ಆದಮೇಲೆ ಬರ್ತಿರೋದು ಈ ಕಡೆ. ನಡೆದು ಏನೆಲ್ಲ ಮಾಡಿಟ್ಟಿದ್ದಾರೆ. ಸೊ ಇನ್ನೂ ಸ್ವಲ್ಪ ಅಲ್ಲಿವರೆಗೆ ಹೋಗ್ಬೋದು. ಅಲ್ಲಿ ಅಡಿಕೆ ಗಿಡ ಕಾಣಿಸ್ತಿದ್ದಿಲ್ಲ, ಅಲ್ಲಿವರೆಗೆ ಹೋಗ್ಬೋದು. ನೆಕ್ಸ್ಟ್ ಹೋಗೋಣ ಬಿಡಿ, ಇವಾಗ ಬೇಡ ಅನ್ಕೋತೀನಿ. ಸ್ವಲ್ಪ ಇಲ್ಲಿ ಸ್ಲೋಪ್ ಇದೆಯಾ, ಜಾರೋ ಚಾನ್ಸಸ್ ಇದೆ, ಬೇಡ ಇಲ್ಲಿಗೆ ನಿಲ್ಸೋಣ. ಸೊ ಡ್ರೋನ್ ವ್ಯೂ ಹಾಕ್ಬೋದಿತ್ತು. ಇಲ್ಲೊಂದು ಡ್ರೋನೇ ಇಲ್ವಲ್ಲ, ಡ್ರೋನ್ ತೆಗಿಬೇಕು. ಒಂದು ಒಳ್ಳೆ ಡ್ರೋನು, ಒಳ್ಳೆಯದಾಗಿ ಬಡ್ಜೆಟ್ ಡ್ರೋನ್ ತೆಗಿಯೋಷ್ಟು ದುಡ್ಡಿಲ್ಲ ಬಿಡಿ. ನಿಜ ಇದನ್ನೆಲ್ಲ ನಿಮಗೆ ಡ್ರೋನ್ ವ್ಯೂಯಲ್ಲಿ ತೋರಿಸ್ಬೇಕು ಅಂತ ಒಂದು ಆಸೆ ಇದೆ. ನೋಡೋಣ ಫ್ಯೂಚರಲ್ಲಾದರೆ ನಿಮ್ಮ ಸಪೋರ್ಟಿಂದ ತೆಗೆದ್ರೆ ಡ್ರೋನು ತೋರಿಸೋಣ. ವ್ಯೂ ಸಖತ್ತಾಗಿದೆ, ವ್ಯೂ ನೋಡಿ, ಪೀಸ್ಫುಲ್ ವ್ಯೂ. ಆ ಕಪ್ಪೆಗಳು ಸೌಂಡ್ ಕೇಳಿಸ್ತಾ ಇದೆಯಾ, ಅದೇನೋ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಹುಲಿ ಕಾಟ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಮನೆಗೆ ಹೋಗ್ಬಿಡೋಣ. ಇಲ್ಲ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಅಂದರೆ, ಸೊ ಇಲ್ಲಿ ಮರದ ಮೇಲೆಲ್ಲ ಕೂತ್ಕೊಂಡು ಆರಾಮಾಗಿ ಒಂದು ಹಾಫ್ ಆನ್ ಅವರ್ 1 ಅವರ್ ಸ್ಪೆಂಡ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ಬನ್ನಿ ಹೋಗೋಣ. ರಿಟರ್ನ್ ಹೋಗ್ಬಿಡ್ತೀನಿ ಈಗ. ರಿಟರ್ನ್ ಪುನಃ ಏನು ತೋರಿಸಲ್ಲ, ಟೈಮ್ ಲ್ಯಾಪ್ಸಲ್ಲಿ ನೋಡ್ತೀರಾ, ಬೇಡ ಬಿಡಿ. ಸೊ ಇದ್ರ ನೇಮ್ ನಿಜ ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ, ಆಯಿತಾ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿಂದ ಅಲ್ಲಿವರೆಗೆ ನೆಟ್ಟಿದ್ದೀವಿ. ಆದರೆ ಇದ್ರ ನೇಮ್ ನೀವು ಇದು ಪೊಟೇಟೊ ಚಿಪ್ಸ್ ಏನಿದ್ರೆ ಅದೇ ಥರ ಇರುತ್ತೆ ಇದ್ರದ್ದು ಚಿಪ್ಸ್. ಸೊ ಅದು ಮಣ್ಣು ಕೆಳಗಡೆ ಆಗುತ್ತೆ. ಸೊ ಈಗ ನೆಟ್ಟಿದ್ದೀವಿ, ಇನ್ನೂ ಟೈಮ್ ಆಗಿಲ್ಲ. ಟೈಮ್ ಆಗಿ ಅದು ತೆಗಿತೀವಲ್ಲ ಆವಾಗ ತೋರಿಸ್ತೀನಿ ನಿಮಗೆ, ಆದರೆ ಯಾವ ಥರ ಆಗಿದೆ ಅಂತ. ಓಕೆನಾ? ಏನು ಕ್ಯಾಮರಾ ಆನ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮ್ಮದು? ನಾವೇನು ಮಾಡಿದ್ದು? ಅಲ್ಲೇನೋ ಮಾತಾಡ್ಕೊಂಡು ಬರ್ತಿದ್ರಿ, ಕ್ಯಾಮರಾ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗಿಬಿಟ್ರಿ. ನಾಡಿದ್ದು ಸಂಘ ಕಟ್ಟಬೇಕು, ಏನು ಮಾಡೋದು? ದನೇನು ಬಪ್ಪು ಬರೋದು. ಎಷ್ಟು ರೂಪಾಯಿ? 4,100. 100 ಹೇಳ್ಬೇಕಲ್ಲ ಮತ್ತೆ ಅದು ದುಡ್ಡಲ್ಲ, ದುಡ್ದಿದ್ದು 4,101 ಹಂಗೆ ಏನಿಲ್ವಾ? ಹಂಗೇನಿಲ್ಲ, 4,080 ಅಷ್ಟೇ. ಅಷ್ಟೇ. ಹಾಗೆ ಲೈಟ್ ಹಾಕೊಂಡು ಮಗ. ನಾನು ಹೋಗಲ್ಲ. ಹೋಗುದು. ಸೊ ನಮ್ಮ ಕೋಳಿಗಳು ನೋಡಿ ಈ ಥರ ಗಿಡದ ಮೇಲೆ ಕೂತ್ಕೊಳ್ತದೆ. ಗೂಡಿದೆ, ಆದರೂ ಗೂಡಲ್ಲೂ ಹೋಗಲ್ಲ. ಇಲ್ಲಿ ಈ ಥರ ಕಾಫಿ ಗಿಡದ ಮೇಲೆ ಕೂತ್ಕೊಳ್ತದೆ. ಸೊ ಅಲ್ಲೊಂದಿದೆ, ಕಾಣ್ತಿದೆಯಾ? ಅಲ್ಲಿದೆ ನೋಡಿ ಇದು. ಸೊ ಇವಾಗ ನಮ್ಮ ಮನೇಲಿ ಯಾವುದೆಲ್ಲ ಗಿಡ ಇದೆ ಅಂತ ತೋರಿಸ್ತೀನಿ. ನಮ್ಮ ಹೂ ತೋಟದಲ್ಲಿ, ಇದನ್ನು ಹೂ ತೋಟ ಅಂತಲೇ ಹೇಳ್ಬೋದು. ಸೊ ನಮ್ಮಮ್ಮ ಇವಾಗ ಯಾವುದೋ ಒಂದು ಗಿಡ ನೆಡ್ತಾ ಇದ್ದಾರೆ. ಆ ಗ್ಯಾಪಲ್ಲಿ ನಾನು ಯಾವುದೆಲ್ಲ ಗಿಡ ಇದೆ ಅಂತ ಇಲ್ಲಿಂದ ತೋರಿಸ್ಕೊಬರ್ತೀನಿ, ಬನ್ನಿ. ಸೊ ಇದೆಲ್ಲ ಎಂಥ ಗಿಡ ಅಂತ ಹೆಸರೇ ಗೊತ್ತಿಲ್ಲ. ಇದರ ಹೆಸರು ಎಂತ? ಹೂವಾಗುತ್ತೆ ಅಷ್ಟೇ, ಇದೆಲ್ಲ ಹೆಸರು ಗೊತ್ತಿಲ್ಲ. ಇದು ಎಂತ? ಇದು ಡೈಲಿಯಾನಾ? ಇದು ಡೈಲಿಯಾ. ಇದು ಗೊತ್ತಲ್ಲ, ನರಿವಿಸ ಮತ್ತೆಂತ ನಾಗದಳಿ ಅಂತಲೇ ಹೇಳ್ತಾರೆ. ಇದು ಗಾಳಿ ಸೊಪ್ಪು ಏನೋ ಇದೆ. ಇದು ಆ್ಯಂಥೋರಿಯಮ್ಮು. ಇಲ್ಲೊಂದು ಹಲಸಿನಕಾಯಿ ಗಿಡ ಇದೆ. ಇಲ್ಲೊಂದು ಏನಿದು ದಾಸವಾಳದೊಂದು ಗಿಡ ಇದೆ. ಇನ್ನು ಆ ಥರ ತುಂಬ ಗಿಡ ಇದೆ. ಇದು ಅಷ್ಟೇ, ಇದು ಎಂಥ ಆ್ಯಂಥೋರಿಯಮ್ಮು. ಇದು ಯಾವುದಮ್ಮ? ಎಂತ ಇದು? ನಂದಿ ಬಟ್ಲ? ನಂದಿ ಬಟ್ಲ. ಇದೊಂದಿದೆ, ಇದರಲ್ಲೂ ಒಂದು ಹೂವು ಆಗುತ್ತೆ, ಇದರ ಹೆಸರು ಗೊತ್ತಿಲ್ಲ. ಇದು ತುಳಸಿ, ಆಯಿತಾ. ನಿಮಗೆ ಸ್ವಲ್ಪ ಇದು ಗ್ರೋತ್ ಕಮ್ಮಿ ಆಗಿದೆ ಇವಾಗ, ಗೊತ್ತಾಗಲ್ಲ ನಿಮಗೆ. ಇದರ ಹೆಸರು ಎಂತಮ್ಮ? ಇದು ವಾಸ್ತು ಗಿಡ, ತುಂಬ ದೊಡ್ಡದಾಗಿಬಿಟ್ಟಿದೆ.
ಇಲ್ಲಿ ಒಂದು ಚಿಕ್ಕದು ಒಂದು ಆ್ಯಂಥೋರಿಯಂ ಇದೆ. ಇನ್ನು ಇದು ಪಪ್ಪಾಯಿ ಗಿಡ ಅಲ್ವಾ? ಇದು ಪಪ್ಪಾಯಿ ಗಿಡ. ಇದು ಔಷಧಿ ಎಂತ ಇದೆ ಹೆಸರು? ದೊಡ್ಡ ಪತ್ರೆ. ಇನ್ನು ಇಲ್ಲೊಂದು ಒಳ್ಳೆ ಗಿಡ ಇದೆ ಆಯಿತಾ. ಸಾರಿ ಮನಿ ಪ್ಲ್ಯಾಂಟ್ ಏನಲ್ಲ ಅದು. ಇದು ಒಳ್ಳೆ ಸಖತ್ತಾಗಿದೆ. ಇನ್ನು ಹಿಂಗೆ ಬಿಡಬೇಕು ಮನೆದ ಮೇಲೆ ಹಿಂಗೆ, ಆಗ ಚೆನ್ನಾಗಿರುತ್ತೆ. ಮತ್ತು ಇಲ್ಲೊಂದು ಎಂತ ಇದೆ, ನರಿವಿಸನೆ ಅಲ್ಲ, ಇದೆಂತ ಗಿಡ? ಅದು ಗಿಡನೇ. ಅದು ಮೇ ತಿಂಗಳಲ್ಲಿ ಮಾತ್ರ ಆಗುವಂಥ ಒಂದು ಮೇ ಫ್ಲವರ್ ಅಂತ ಇದು. ಇದರಲ್ಲಿ ಇನ್ನೂ ಆಗಿಲ್ಲ, ಅದು ಮೇ ತಿಂಗಳಲ್ಲಿ ಮಾತ್ರ ಆಗುತ್ತೆ. ನೀವು ಅವಾಗ ನಮ್ಮದು ಮೇ ತಿಂಗಳದ್ದು ವೀಡಿಯೋ ನೋಡಬೇಕು, ಆವಾಗ ನಿಮಗೆ ಹೂ ತೋರಿಸ್ತೀನಿ. ಇಲ್ಲೊಂದು ಡೈಲಿ ಇದೆ, ಇಲ್ಲೊಂದು ಡೈಲಿ ಇದೆ. ಇಲ್ಲಿ ನೋಡಿ ಇಂಥ ಇದು ಲೋಳೆ ಸರ. ಇದೊಂದು ಹೆಸರು ಗೊತ್ತಿಲ್ಲ, ಏನೋ ಮೂಲೆಯಲ್ಲಿ ಒಂದು ಬಿದ್ದಿದೆ. ಸೊ ಇಲ್ಲೊಂದು ಇದಿದೆ ದಾಸವಾಳ. ಸೊ ಇಷ್ಟೆಲ್ಲ ಹೂ ಇದೆ. ಮೇನ್ ಬಿಟ್ಬಿಟ್ನಲ್ಲ, ಇದು ಕರಿಬೇವಿನ ಸೊಪ್ಪು. ಎಂತ ಇದು ಬರೀ ಅಡುಗೆಗೆ ಯೂಸ್ ಮಾಡ್ತಾರೆ ಅಂತಾನ? ಔಷಧಿಗೂ ಯೂಸ್ ಮಾಡ್ತಾರಂತೆ. ಸೊ ಅದ್ರ ಜೊತೆ ಇವ್ರನ್ನೂ ಯಾಕೆ ಬಿಡೋದು, ಇಲ್ಲಿ ಒಬ್ಬ ಬಾಕಿ ಆಗಿಬಿಟ್ಟಿದ್ದಾನೆ. ಸೊ ಇಲ್ಲೊಂದು ರೋಸ್ ಗಿಡ ಇದೆ ನೋಡಿ. ಸದ್ಯಕ್ಕೆ ಇದರಲ್ಲಿ ಹೂ ಇಲ್ಲ ಆಯಿತಾ, ಹೂ ಆದಮೇಲೆ ತೋರಿಸೋಣ. ಸದ್ಯಕ್ಕೆ ಹಾಗೆ ಒಂದಿದೆ. ಸೊ ಇದಿಷ್ಟು ನಮ್ಮ ಇದರಲ್ಲಿದೆ, ನಮ್ಮ ಹೂ ತೋಟದಲ್ಲಿ. ನಮ್ಮಮ್ಮ ಇವಾಗ ಯಾವುದೋ ಒಂದು ಗಿಡ ನೆಡ್ತಾ ಇದ್ದಾರೆ. ಇದೇನು ಈರುಳ್ಳಿ ಗಿಡ ಥರ ಇದೆಯಲ್ಲ? ಮೇ ಫ್ಲವರ್ದೆ. ಓಕೆ, ಏನು ತಿಂತ ಇದೆಯಾ? ಅಷ್ಟೊತ್ತಿಗೆ ಏನು ವೇಟ್ ಮಾಡಬೇಕು ಇಲ್ಲಿ? ನಿನ್ನ ಕಣ್ಣಿಗೆ ಹೆಂಗೆ ಕಾಣ್ತಿದೆ? ತಿನ್ನೋದರ? ಆಗ ಅಲ್ಲೇ ತಿನ್ಕೋ. ಅದು ಏನು? ನಿನ್ನ ಕಣ್ಣಿಗೆ ಹೆಂಗೆ ಕಾಣ್ತಿದೆ? ತಿನ್ನೋ ಥರ ಕಾಣ್ತಿದೆ, ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ಆಗ ನಿನ್ಗೆ ಏನಂತ ಗೊತ್ತಾಗೋದು ಬೇಡ. ನನಗೆ ಗೊತ್ತಾಗಬೇಕು, ನನಗಲ್ಲ ಇವ್ರಿಗೆ ಗೊತ್ತಾಗಬೇಕಂತೆ. ಅವ್ರಿಗೆ ಗೊತ್ತಾಗಬೇಕಾದ್ರೆ ಅವ್ರನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳೋಕ್ಕೆ. ಕಮೆಂಟ್ ಸೆಕ್ಷನಲ್ಲಿ ನೀನು ಕಮೆಂಟ್ ಮಾಡ್ತೀಯಾ? ಕಮೆಂಟ್ ರಿಪ್ಲೈ ಮಾಡ್ತೀಯಾ? ಮಾಡ್ತೀನಿ. ಏನಂತ? ಅವ್ರು ಕೇಳಿರೋಕ್ಕೆ ಆನ್ಸರ್ ಇದು. ನನ್ನ ಚಾನಲ್ ನೇಮೇ ಗೊತ್ತಿಲ್ಲ ಅಲ್ವಾ ನಿಮಗೆ? ಮನೇಲಿ 24 ಗಂಟೆ 365 ದಿನ ಸೊಪ್ಪೇನಾ, ಬೇರೆ ಏನಿಲ್ವಾ? ಸೊಪ್ಪು ತಿಂದಷ್ಟು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ? ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಎಷ್ಟೊಂದು ಸೊಪ್ಪು ತಿನ್ನೋದು. ಹಾಗೆ ಹಾಂ, ನಾವು ತಿನ್ನಲ್ಲ ಅಂದರೆ ಬೇರೆ ಆಪ್ಷನ್ ಇಲ್ವಲ್ಲ. ಸೊ ತಿನ್ನುವ ಸೊಪ್ಪು ನನಗಂತೂ ಇಷ್ಟ ಇದೆ. ನಾನು ಸುಮ್ಮನೆ ಹಂಗೆ ಹೇಳಿದೆ. ನಿಮಗೆ ತುಂಬ ಇಷ್ಟನಾ? ನಿನಗೆ ಇವಾಗ ಚಾಲೆಂಜ್, ಒಂದೇ ಒಂದು ಪುಲ್ಲಪ್ಸ್ ಅಷ್ಟೇನಾ? ತಗೋ, ರೆಡಿ, 1 2 ತಗೋ. ಸಾಕ? ಅದಲ್ಲ, ಅಲ್ಲಿ ಆ ಮೇಲೆ ಇದೆಯಲ್ಲ ಈ ಕಂಬಿ ಹಿಡಿದ್ಬಿಟ್ಟು. ಆಗಕ್ಕಲ್ಲ, ಅಲ್ಲಿ ಅಷ್ಟು ಹೈಟ್ ಇಲ್ಲಲ್ಲ. ಹೈಟ್ ಬಂದ್ಮೇಲೆ ಕೇಳಿ. ಇದ್ರ ಮೇಲೆತ್ತು, ಅಷ್ಟೆಲ್ಲ ಅಲ್ಲಿಂದ ಅಲ್ಲಿಗತ್ತು. ಕೈ ಕಾಲು ಮುರ್ಕೊಂಡು ಕೈ ಕಾಲು ಮುರ್ಕೊಂಡ್ರೆ ವ್ಯೂಸ್ ಬರುತ್ತೆ. ಮೇಲಿಂದ ಕೆಳಗೆ ಬಿದ್ದರೆ 1 lakh ವ್ಯೂಸು, ಕೈ ಕಾಲು ಮುರ್ಕೊಂಡ್ರೆ 1 million ವ್ಯೂಸು. ಇದೆಲ್ಲ ಈ ಲೋಕಲ್ ಚಾನಲ್ಗೆ ವ್ಯೂಸ್. ಅದಲ್ಲಿ ನೋಡು ಅಮ್ಮ ನಿಂದು ಗಿಡನ ಕಚ್ಕೊಂಡು ಹೋಯ್ತಿದೆ. ಲೋಕಲ್ ಚಾನಲ್ಲ ನಮ್ಮದು. ನಮ್ಮ ಚಾನಲ್ ಬಗ್ಗೆ ಗೊತ್ತಾ ನಿನಗೆ? 111 ಸಬ್ಸ್ಕ್ರೈಬರ್ ಇಟ್ಕೊಂಡೇನು ನೋಣ ಹೊಡಿತೀಯ? 111 ಅದೇನು ಕಮ್ಮಿನಾ? ಹಿಂಗೆ ಹೇಳ್ಬಿಟ್ನಲ್ಲ ಇವನು. ಬಂದ್ರೆ 50 ವ್ಯೂಸ್ ಬರ್ತದೆ. ಪಾಪ ನೀನು ಇಷ್ಟಕ್ಕೋಸ್ಕರ ನಾವು ಬಿಡ್ತಿದೀವಿ ಅಷ್ಟೇ. ಇಲ್ಲ ಅಂದರೆ ಏನು ಮಾಡೋದು, ಮಕ್ಕಳು ಮರಿ ಆಸೆ. ಗೈಸ್ ಇದೇ ಚಾಲೆಂಜ್ ಮಾಡಿಸ್ಬಿಡಿ ಇವಾಗಲೇ ಒಂದೇ ಸೆಕೆಂಡಲ್ಲಿ 1 million. ಆಗಕ್ಕಿರೋದಲ್ಲ ಅದು, ಅದಕ್ಕೆ 1 million ಆಗಲ್ಲ, 1 lakh ಹೋಗಲಿ, 1000 ಮಾಡಿ ಕೊನೆಯದಾಗಿ. 500 ಮಾಡಕ್ಕೆ ಹೇಳಪ್ಪ. ಇವನು 500 ಹೇಳ್ತಿದ್ದಾನೆ, ನಾನು 1000 ಮಾಡಿ ತೋರಿಸ್ತೀನಿ ಒಂದೇ ವಾರದಲ್ಲಿ. ಅಂದರೆ 1 ವಾರ ಅಂದರೆ 1 ವಾರ ಇಂಟು 100, ಓಕೆನಾ? ಅಷ್ಟೇ. ಮನೆ ರಾಣಿ ಇದ್ದಾಗೆ ನೋಡೋ ಕೇಳೋ ಇದ್ದೆ, ನೋಡಿ ಆದ್ಮೇಲೆ ಹೇಗಾದೆ, ಒಂದು ವಿಡಿಯೋ ಬಂದ್ಮೇಲೆ ಗೋವಿಂದ ಗೋವಿಂದ. ಸಿಡು
ಚಿಂಟು ಬರಲ್ಲೋ ಚಿಂಟು ಇಲ್ಲಿ ಬರ ಚಿಂಟು ಚಿಂಟು. ಹಾಂ ಅಷ್ಟೇ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಇವನು ಗೊತ್ತಲ್ಲ ಚಿಂಟು 111ನೇ ಸಬ್ಸ್ಕ್ರೈಬರ್. ಚಿಂಟು ಸಿಟ್ ಶೇಕೆಂಡ್ ಕೊಡು ಚಿಂಟು ಶೇಕೆಂಡ್ ಕೊಟ್ಟ ನೀವು ನೋಡಿದ್ರಿ. ಎಷ್ಟಂತ ನೀರು ಬಿಡ್ತೀರ ಹಿಂಗೆ? ನೀರೆಲ್ಲ ಇಲ್ಲಿ ಹೋಯ್ತಾ ಇದೆ. ಊರು ಮಂಡೆ ಲೈಸ ನೀರಿನಲ್ಲಿ ಬಾತುಕೋಳಿ ನೀರಿನಲ್ಲಿ ಒಡ್ರಗಪ್ಪೆ ನಮ್ಮ ಮನೇಲಿ ಒಂದು ವಾರದಿಂದ ಇದೇ ಐತಲ್ಲ. ಎಂತ ಇದ್ರ ಹೆಸರು ಗೊತ್ತಾ? ಎಂತ? ಹಲಸಿನಕಾಯಿ ತಿಂಡಿ. ಏನು ಮಾಡಿಕೊಡಲ್ಲ? ಸರಿ ನೋಡಿ, ಇಲ್ಲಿ ಚಾಯ ಇದೆ. ಚಾಯದ ಜೊತೆ ಚಾಯ ಅಂದರೆ ಟೀ ಮತ್ತು ಹಲಸಿನಕಾಯಿದು ಹಿಟ್ಟು. ನೀವು ಒಂದು ವಾರದಿಂದ ಅಂತ ಹೇಳಿದಕ್ಕೆ ತಪ್ಪು ತಿಳ್ಕೊಬೇಡಿ. ಒಂದು ವಾರದಿಂದ ಇದೇ ಇರೋದಲ್ಲ. ಸೊ ಹೊಸದು ಮಾಡಿದ್ದಾರೆ, ಒಂದು ವಾರದಿಂದ ಮಾಡ್ತಾ ಇದ್ದಾರೆ ಅಷ್ಟೇ. ಹೊಸದೇ ಅಂದರೆ ಹೊಸದಾಗಿ ಮಾಡ್ತಾ ಇದ್ದಾರೆ. ಹಳೇದನ್ನೇ ತಿಂತಾ ಇದ್ದೀವಿ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಹಲಸಿನಕಾಯಿ ಖಾಲಿ ಆಯ್ತಾ ಬರ್ತಾ ಉಂಟು ಮರದಲ್ಲಿ. ಅದಕ್ಕೆ ಒಂದು ವಾರದಿಂದ 2 ದಿವಸಕ್ಕೊಮ್ಮೆ ನಾನು ಮಾಡ್ತಾ ಇದ್ದೀನಿ. ಇನ್ನೂ ಇಲ್ಲ, ಇದು ಫೈನಲ್. ಇದೆ ಲಾಸ್ಟ್. ಇನ್ನೂ 2 ಹಲಸಿನಕಾಯಿ ಇದೆ. ಅದು ಕುಯ್ಯೋರು ಯಾರು ಮೇಲ್ಗಡೆ ಇದೆ. ಓಕೆ, ಲಾಸ್ಟ್ ಅದು ಬೇರೆ. ಇದು ನಿಜವಾಗ್ಲೂ ಲಾಸ್ಟ್ ಏನು ಸಿಗಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೀವು ನಮ್ಮದು ವಿಡಿಯೋ ನೋಡಿದ್ದೀರಾ, ಹೆಂಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್.